ಅಮ್ಮ ಎಂಥ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ಈಗ ನೋಡು ನಾವು ಒಳ್ಳೆ ಬೀದಿನ ಕುಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತು. ದೇವಸ್ಥಾನದಾಗ ಕುತ್ಕೊಂಡು ದೇವಸ್ಥಾನದಾಗ ಮನಿಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಇವಾಗ ಸುಮ್ಕೆನೇನಿಯಾ ನನ್ನ ಗಂಡ ಮದುವೆ ಮಾಡ್ಕೊಂಡವನಲ್ಲ ಅವ್ರ ಮನೆಗೆ ನೀವು ಹೋಗ್ಬಿಡೋಣ ಬಾಮ್ಮ. ಸುಮ್ಮನೆ ನೀ ಎಲ್ಲಿ ಕುಂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಆ ಮನೆಗೆ ನೀವು ಹೋಗ್ಬಿಡೋಣ ಬಾ. ಮಗಳೇ ಬೇಡ, ಈಗ ಮೊದಲು ನಾವು ಮನೆ ಮಾಡೋದು ನೋಡೋಣ. ಅಳಿಯಂದ್ರು ಬರಲಿ ಇರು, ಅಳಿಯಂದ್ರಿಗೆ ಫೋನ್ ಮೇಲೆ ಫೋನ್ ಆಗ್ತಾನೆ ಇವನಿ ಸುಚ್ಚುಡಾಕೊಂತ ಬತ್ತೈತೆ. ಅವ್ನು ಬರಲಿ, ಅವನು ಎಂಡ್ರನ್ನ ಹಿಡ್ಕೊಂಡು ಹೊಂಟೋಗ್ಬಿಡೋಣ. ನಮ್ಮ ಕತೆ ಏನು ಅಂತ ಹೇಳ್ಬಿಟ್ಟು ಒಂದು ಕಿತ್ತನಾರ ಯೋಚನೆ ಮಾಡಿದ್ನ ನನ್ನ ಮಗ. ಬರಲಿ ಸುಮ್ಕಿರು, ಬತ್ತಾನೆ ಬರೋದೇ ಎಲ್ಲೋಯ್ತಾನೆ, ಬಂದೇ ಬತ್ತಾನೆ ಸುಮ್ಕಿರು. ಬಂದಾಗ ಹಿಡ್ಕೊಂಡು ಸರಿಯಾಗಿ ಮಾಡೋಣ. ನಮ್ಗೆ ಯಾವ್ದೋ ಒಂದು ಮನೆಗೇನೆ ಹೊಂದಿಸ್ಬಿಟ್ಟು ಕೊಡ್ತಾನೆ. ಯಾಕಂದ್ರೆ ಅವ್ನು ಹೆಂಡ್ತಿನೂ ಕರ್ಕೊಬಿಟ್ಟು ಬರ್ಬೇಕಲ್ಲ. ಆ ಅಪ್ಪ ಹೇಳಿದ್ದ ಯಾವತ್ತೂ ನಾವು ಎಂಥ ಪರಿಸ್ಥಿತಿನಾಗೂ ಮನೆಯೊಳಗಿನ ಮಾಡ್ಕೊಳ್ಳಲ್ವಂತವ್ರು. ಎಂಥ ಕೋಟ್ಯಾಧೀಶ್ವರನು ಅವ್ರ ಮನೆ ತಂದಾಗೆ ಅವ್ರ ಮನೆಯೊಳಗಿನ ಮಾಡ್ಕೊಳ್ಳಲ್ಲ. ಅವ್ರು ಏನಿದ್ರು ಆ ಗಂಡನ ಮನೆಗೆ ಏನೇ ಕಳ್ಸೋದಂತೆ. ಈಗ ಗಂಡನ ಮನೆಗೆ ಕಳಿಸ್ಬೇಕು ಅಂತಂದ್ರೆ ಮನೆ ಬೇಕಲ್ವ. ಇವಾಗ ಏನೋ ಒಂದು ವ್ಯವಸ್ಥೆ ಮಾಡ್ಬೇಕು ತಾನೆ. ನಿನ್ನ ಗಂಡ ಬಂದ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ ಸುಮ್ಕುತ್ಕ. ನಾನು ಅದಕ್ಕೆ ತಾನೇ ಕಾಯ್ತಿರೋದು. ನೋಡು, ಅಡ್ಜಸ್ಟ್ ಮಾಡ್ಕೊಂಡು ಒಂದು 2 ದಿನ ಇರೋಣ. ಈ ದೇವಸ್ಥಾನದಾಗೆ ಎಷ್ಟೋ ಜನ ಇತ್ತರ ಉಳ್ಕೋತಾರಲ್ಲ, ನಾವು ಹಂಗೆ ಇಲ್ಲೆಲ್ಲ ದೊಡ್ಡದಾಗ ಮಂಟಪಗಳು ಎಲ್ಲ ಅವೆ, ಎಲ್ಲೋ ಒಂದು ಹತ್ರ ಉಳ್ಕೊಳ್ಳೋಣ. ನೋಡಮ್ಮಿ, ಟೇಮ್ ಹಿಂಗೆ ಇರೋಕ್ಕಿಲ್ಲ, ಬಂದೇ ಬರ್ತದೆ ಟೇಮು. ಬಂದಾಗ ಆಮೇಕಿಂದ ನೋಡು ನೀನೇನಿಯ. ಏನಪ್ಪ ಬಂಗಾರಮ್ಮ ನಳಿಯ ಎಲೆಕ್ಷನ್ ನಡೆಯೋ ಟೈಮ್ಗೆ ಎಲ್ಲೋಗ್ಬಿಟ್ಟಿದ್ದೆ. ಎಲೆಕ್ಷನ್ ಕರೆಕ್ಟಾಗಿ ಟೈಮ್ಗೆ ಕೈ ಎತ್ಬಿಟ್ಟಿದ್ಯಲ್ಲ, ಎಲ್ಲೋಗ್ಬಿಟ್ಟಿದ್ದೆ ಎಲೆಕ್ಷನ್ ಟೈಮ್ಗೆ ನೀ ಸರಿಯಾಗಿ ನೀನಿಯ. ಅಯ್ಯೋ ಮೂದೇವಿ, ನೀವು ಅತ್ತೆ ಕಡೆ ಯಾರು ನಿಂತ್ಕೊಂಡಿಲ್ಲ ಊರಾಗಿರಲ್ಲ. ನನ್ವೆ ನೀನು ಎಂಡ್ರು ನಿಮ್ಮ ಅತ್ತೆ ಇಬ್ರೇನೇನಿಯ. ನಿಮ್ಮ ಅತ್ತೆಗೆ ಒಂದೇ ನೀನಿಯ ಓಟ್ ಬಿದ್ದಿದ್ದು, ಅದು ನೀನು ಎಂಡ್ರು. ನೀನು ಇದ್ದಿದ್ರೆ 2 ಓಟನ ಆಗಿ ಒಸ್ಸಿನ ಮರ್ಯಾದೆ ಉಳಿದಿರೋದ. ನಮ್ಮತ್ತೆ ಎಲೆಕ್ಷನ್ ಸೋತೋದ್ರ. ಇನ್ನೇನು ಗೆದ್ರು ಅಂತ ಅನ್ಕೋಬಿಟ್ಟ ಸೋತ್ ಸುಣ್ಣಾಗಿ ಹೋಗಿ ದೇವಸ್ಥಾನದಾಗ ಬಿದ್ದವ್ರೆ. ದೇವಸ್ಥಾನದ ಹತ್ರನಾ? ಯಾಕೆ ಮನೆ ಮನೆ ಮನೆಗಿಲ್ವಾ? ಬ್ಯಾಂಕ್ ಅವ್ರು ಬಂದು ಕ್ಯಾಕ್ ತುಬುಕ್ಕನ್ ಮಾಕೋಗಿತು ಮನೆ ಖಾಲಿ ಮಾಡಿಸ್ಬಿಟ್ಟು ಹೊಟ್ಟವ್ರೆ. ಇನ್ನೇನ್ ಮಾಡ್ತಾರೆ? ಅದಕ್ಕೆ ನೀವು ಹೋಗಿ ಊರ ಹತ್ರ ಊರಾಚೆ ದೇವಸ್ಥಾನ ಐತಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗ್ಬಿಟ್ಟು ಕುಂತ್ಕೊಂಡವೆ. ಅಳಿಯ ಬಂಗಾರಮ್ಮನ ಅಳಿಯ, ಈಗ ಗೊತ್ತಿದ್ದೀಗಲ್ಲ ನೀನು. ಹೋಗ್ ನಿಮ್ಮ ಅತ್ತೆ ನೋಡಿಕೊಂಡು ಒಳ್ಳೆಯರು ಸಿಕ್ಬಿಟ್ಟಿದ್ರ. ನೀವಂತೂ ಸರಿಯಾಗಿರೋರು ಸಿಕ್ಬಿಟ್ಟಿದ್ಯಾ ಅಳಿಮಯ್ಯ ಅನ್ನೋನು. ಅಯ್ಯೋ ದೇವ್ರೆ, ನನ್ನ ಫೋನ್ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತಲ್ಲ. ಅದಕ್ಕೆ ನನಗೆ ಏನು ಗೊತ್ತಿಲ್ಲ, ಏನು ನಡೆದೈತೆ ಏನಾಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹಂಗಾರ ದೇವಸ್ಥಾನದಾಗ ಅವ್ರ. ಅಯ್ಯೋ ಈಗ ಏನಪ್ಪ ಮಾಡೋದು? ಅಲ್ಲ, ಬ್ಯಾಂಕ್ ಅವ್ರು ಮನೆ ಖಾಲಿ ಮಾಡಿಸಿ ಎಲೆಕ್ಷನ್ನಾಗ ಸೋತು ಮತ್ತೆ ಆ ಪುಟ್ಟಿ ಅಂದ್ರೆ ಗೌರಿ ಗೆದ್ಬಿಟ್ಲಾ? ನಿಮ್ಮ ಅತ್ತೆ ಸೋತ್ರೆ ಇನ್ಯಾರು ಗೆಲ್ತಾರೆ? ನಿಂತಿದ್ದೆ ಗೌರಿ ಅಲ್ವಾ, ನಾವು ಮನೆ ತಂದರೆ ಆಗ್ಬೇಕಲ್ವಾ. ಗೌರಿ ನಿನ್ನೆ ಗೆದ್ಬಿಟ್ಟಿದ್ದು. ಊರಾಗೆ ಒಂದು ನಾಯಿನೂ ತುಪ್ಪ ಹಾಕ್ಲಿಲ್ಲ. ಸರಿ ಸರಿ, ನೀ ಗುಡಿಕೊಂಬಿಟ್ಟು ಬರ್ತಿದ್ದೀಗಲ್ಲ ನಿಮ್ಮ ಅತ್ತೆನ. ವಾರೇವಾ ಮೆಚ್ಕೋಬೇಕು ಬಿಡು. ಸರಿ ಸರಿ ಆಯ್ತು, ಹೋಗಿ ದೇವಸ್ಥಾನದಾಗೆ ಕುಂತಿರ್ತಾರೆ ಪಾಪ ನಿಮ್ಮ ಅತ್ತೆನ. ಹೋಗಿ ಮಾತಾಡ್ಸೋಗು. ಊರೊಳಗಡೆಗೆ ಬಂದು ಏನು ಮಾಡ್ತೀಯ? ಊರಾಚೆ ಗುಡಿತಾ ಕುಂತಿರ್ತಾರೆ. ಅಯ್ಯೋ 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 ಅಯ್ಯೋ, ಏನಪ್ಪ ಮಾಡೋದು ಇವಾಗ? ನಮ್ಮತ್ತೆ ನಮ್ಮತ್ತೆ ಹಿಂಗೆಲ್ಲನೂ ಥೂ, ಏನು ಮಾಡೋದು? ಥೂ, ಸೀರೆ ಎಲ್ಲ ಕೊಟ್ವಿ ತಾನೆ, ಎಲ್ಲ ಮಾಡಿದ್ವಿ ತಾನೆ, ಮತ್ತು ಊರ ಹೆಂಗಸ್ರೆಲ್ಲ ಯಾಕೆ ಕೊಟ್ಟಾಕ್ಲಿಲ್ಲ ನಮ್ಮ ಅತ್ತೆಗೆ? ಈಗ ನೋಡ್ರಿ ಬೀದಿನ ಕುಂತವ್ರೆ ಅಂದರೆ ನಾನು ಬಿಡ್ತಾರ ಸುಮ್ಕೆನೇ ಗ್ರಾಚಾರ ಬಿಡ್ಸಕ್ಕಿಲ್ವ ನನಗೆ? ಈಗ ಏನು ಮಾಡೋದಪ್ಪ? ನನ್ನ ಹೆಂಡ್ತಿನೂ ಫೋನ್ ಮೇಲೆ ಫೋನ್ ಮಾಡ್ತಿದ್ದು, ನಾನೇ ಸ್ವಿಚ್ ಆಫ್ ಮಾಡ್ಕೊಬಿಟ್ಟೆ. ಇವಳು ತಲೆನೋಯಿಸ್ತಳಲ್ಲ ಬಿತ್ರಿ ಅಂತ ಹೇಳ್ಬಿಟ್ಟು. ಈಗ ಏನು ಮಾಡಲಿ? ಇರು, ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋಣ. ಕೇಳಿದ್ರೆ ಏನೋ ಒಂದು ಸುಳ್ಳು ಹೇಳಿ ಏನೋ ಒಂದು ಮ್ಯಾನೇಜ್ ಮಾಡಬೇಕು, ಇಲ್ಲ ಅಂದ್ರೆ ಆಗಕ್ಕಿಲ್ಲ. ಇರು ಹೋಗೋಣ. ನಿನ್ನ ಗಂಡ ದರಿದ್ರು ನನ್ನ ಮಗ ಸುಮ್ಮನೆ ದುಡ್ಡು ಹಾಳು ಮಾಡ್ಬಿಟ್ಟ ಕಣಮ್ಮಿ. ಸುಮ್ಕೆನೆಯ ಸೀರೆ ಗೀರೆ ಕೊಡಿಸ್ಬಿಟ್ಟು ಊರವ್ರಿಗೆಲ್ಲನೂ ಆಳ್ಗೆಡೋಗ್ಬಿಟ್ಟ. ನನ್ನ ಸೀರೆ ಕೊಡಿಸ್ಲಿಲ್ಲ ಅಂದ್ರೆ ನೀ ಸಂದಾಕಿರೋದು. ಈ ಬೇವರ್ಸಿಗಳಿಗೆಲ್ಲ ಸೀರೆ ಕೊಡಿಸ್ಬಿಟ್ಟು ನನಗೆ ಓಟ್ ಒಂದು ಹಾಕಿಲ್ಲ ನೋಡೊಬ್ರು. ಮಾನ ಮರ್ಯಾದೆಯೆಲ್ಲ ಹೆಂಗೆ ಹೋಯ್ತು ಗೊತ್ತಾ ಮಗಳೇ? ನೀನು ಒಬ್ಬಳೇ ನನ್ನ ಕಡೆ ಇದ್ದಿದ್ದು, ಎಲ್ಲರೂ ಆಪೋಸಿಟ್ಟಾಗಿ ನೀನು ನಿಂತ್ಕೊಬಿಟ್ಟವ್ರ. ನನ್ನ ಸೊಸೆ ಮಕ್ಕ ನೋಡಿದ್ರೆ ಖುಷಿ ಆಯ್ತಾಯ್ತು ಅವಳಿಗೆ. ನನಗೆ ಬೆಂಕಿ ಇಕ್ಕದಂಗೆ ಆಯ್ತಾಯ್ತು ಒಳಗಡೆ. ಏನು ಮಾಡನಿ ಏನು ಬಿಡನಿ? ಅವಳಿಗೂ ಒಂದು ಸರಿಯಾದ ಗತಿ ಆಯ್ತಾ? ಸುಮ್ಕಿರಮ್ಮ, ಅವಳು ಮಕ್ಕ ಮುಚ್ಚ. ಅವಳು ಬೇಕಂತಾನೆ ಬೇಕು ಅಂತಾನೆ ಏನೋ ಪಿರಾನ್ ಮಾಡ್ಬಿಟ್ಟೆ ಅವ್ರ ಕಡೆ ತಗೊಂಡಿರ್ತಾಳೆ. ನಮಗೆ ಗೊತ್ತಿಲ್ದಿದ್ದಂಗೆ ಏನೇನೋ ಸುಳ್ಪಳ್ಳೆಲ್ಲ ಹೇಳಿರ್ತಾಳೆ. ಸುಮ್ಕಿರ್ ನೀನು. ನಮ್ಗೆ ಗೊತ್ತಿಲ್ದಿದ್ದಂಗೆ ಏನೇನೋ ನಮ್ಮ ಮ್ಯಾಲ್ ಫಿಟ್ಟಿಂಗ್ ಇಕ್ಕಿ ಗೆದ್ದಿರ್ತಾಳೆ ಮನೆಯಾಳಿ. ಅವಳನ್ನ ಹೆಂಗಾರ ಮಾಡ್ಬಿಟ್ಟು ಇಳಿಸ್ಬೇಕು ಕಣಮ್ಮ ಅವಳನ್ನ ಮನೆಯಾಳಿನ. ಅವಳು ನಿಲ್ಸಿದ್ರೆ ನಂಗೆ ಸಮಾಧಾನ ಆಗೋದು. ಎಲ್ಲ ಊರ ಜನ ಅಯ್ಯೋ ಬಂಗಾರಮ್ಮರೇ ನೀವೇ ಆಗಬೇಕಿತ್ತು, ನಿಮ್ಮ ಸೊಸೆ ಆಗಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಅವರೇನೇನಿಯ ಹೇಳ್ಬೇಕು. ನಾನು ಅದೇ ದಿನಗೋಸ್ಕರ ಕಾಯ್ತಾ ಇವನಿ. ಬೊಡ್ಡಿ ಅವಳು ಇಳಿಸ್ಬೇಕು. ಜನ ನೆನೆಯ ಚೀತು ಅಂದ್ಬಿಟ್ಟು ಆ ಕಿತ್ತೋಗಿರೋಳನ್ನ ಗೌರಿ ಇಳಿಸ್ಬಿಟ್ಟು ನನ್ನ ನತ್ತಿಸ್ಬೇಕು. ನೀನೇ ಆಗುವಂತ ಆ ಟೈಮ್ ಬಂದೇ ಬರ್ತದೆ. ನಾನು ಸರಿ ಮಾಡೇ ಮಾಡ್ತೀನಿ. ಇವತ್ತು ಬೀದಿನ ಕುಂತಿದ್ದೀನಿ ಅಂತ ಆಡ್ಕೊಳ್ಳೋದಲ್ಲ ಜನ. ನಾನು ಮದುವೆ ಮಾಡ್ಕೊಳಕ್ಕೆ ನಾ ಮುಂಚೆ ಬೀದಿನಾಗೆ ಇದ್ದಿದ್ದು. ನನ್ನ ಗಂಡನ ಮದುವೆ ಮಾಡ್ಕೊಂಡು ರಾಣಿ ಆಗ್ಲಿಲ್ವಾ? ಹಂಗೆ ನೀ ಆಯ್ತೀನಿ ಕಿತ್ತನೂ. ಅತ್ತೆ ಓಹೋ ಬರ್ಬೇಕು ಹೊಸ ನವವರನ ನವವಧುನ
ನನ್ನ ಮಗನೇ ಈಗ ಬಂದ್ಬಿಟ್ಟ ನೀನು. ನಾವೆಲ್ಲ ಬೀದಿನಾಗ ಬಿದ್ದಿದ್ವಲ್ಲ, ಹೆಂಗ್ ಬಿದ್ದಿದ್ವಿ ಅಂತ ನೋಡಕ್ ಬಂದ. 500 ಕಿತ್ತ ಫೋನ್ ಹಾಕದೆ. ಅವಳು ಯಾವಳ ಕಿತ್ತೋಗಿರೋ ಮುಸುಡಿ ನಾಯಿ ಮುಸುಡಿಯೊಳಗೋಸ್ಕರ ನನ್ನನ್ನೇ ನೀ ಬಿಟ್ಬಿಟ್ಟು ನೀನು ಮೂದೇವಿಂದೆ ಹೋಗಿದ್ಯಾ? ಏನ್ ಅನ್ಕೊಬಿಟ್ಟಿದ್ಯಾ ನನ್ನ? ಎಷ್ಟು ಕಿತ್ತ ಫೋನ್ ಹಾಕಿದ್ದೀನಿ ನಾನು. ನಾವ್ ಎಲೆಕ್ಷನ್ನಾಗ ಸೋತು ಬೀದಿನಾಗ ನಿಂತು ಎಲ್ಲ ಕಷ್ಟಪಡ್ಬೇಕಾದ್ರೆ ಎಲ್ಲೋಗಿದ್ದೆ ನೀನು? ಈಗ ಹುಡುಕಬಿಟ್ಟು ಬಂದ ಎಲ್ಲವಳು ಎಂಡ್ರು ಅಂತ ಹೇಳ್ಬಿಟ್ಟು ನಿನ್ನಂತನ್ಗೆ ಏನ್ ತಕೊಂಡ್ ಹಾಕ್ಬೇಕು ಹೇಳು? ಅವಳು ಯಾವಳ ಸಿಕ್ಕುದ್ಲು ಅಂತ ಹೇಳ್ಬಿಟ್ಟು ನನ್ನೇ ನೀ ದೂರ ಮಾಡ್ತಾ ಇದ್ದೀಗ ನೀನು. ಅಯ್ಯೋ ಹಂಗೇನಿಲ್ಲ, ನಂಗೆ ನಿಜ ಏನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಮಾವಂಗೆ ಹುಷಾರಿರ್ಲಿಲ್ವಾ, ನಮ್ಮ ಮಾವ ಹಂಗೋ ಹಿಂಗೋ ಆಡ್ತಾ ಇದ್ರ, ಬದುಕ್ತಾರೋ ಸಾಯ್ತಾರೋ ಅಂತ ಗೊತ್ತಿರ್ಲಿಲ್ವಾ. ಅದಕ್ಕೆ ನೀನು ಆ ಕಡೆ ಗಮನ ಕೊಟ್ಬಿಟ್ಟು ಈ ಕಡೆ ಹುಸಿ ಗಮನ ಕಳ್ಕೊಬಿಟ್ಟೆ. ಅದು ಬೇರೆ ಯಪ್ಪ ಗೊತ್ತಲ್ಲ, ಹೋಗ್ಬೇಡ ಎಲ್ಲೂ ಹೋಗ್ಬೇಡ ಅಂತ ಕೂರಿಸ್ಬಿಟ್ಟಿದ್ದ. ಚಿನ್ನ ನಿನ್ಬಿಟ್ಟು ನನಗೆ ಇನ್ನು ಯಾರವ್ರೆ ಈ ಎಲೆಕ್ಷನ್ನಾಗ ಸೋತ್ರೇನಂತೆ ಅತ್ತೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅತ್ತೆ. ಯಾವುದೋ ಒಂದು ಚಿಕ್ಕ ಎಲೆಕ್ಷನ್ನಾಗ ಸೋತ್ರೇನಂತೆ, ಪಂಚಾಯತಿ ಎಲೆಕ್ಷನ್ನಾಗ ಗೆಲ್ಲಿಸ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ. ಏನ್ಲ ಗೆಲ್ಸದ್ ನಿನ್ ಮೂದೇವಿ? ಎಲ್ಲರಿಗೂ ಸೀರೆ ಹಂಚತ್ತೆ, ನಿಂಗೆಲ್ಲ ಓಟ್ ಹಾಕ್ಬಿಡ್ತಾರೆ, ಹಂಚತ್ತೆ ಸೀರೆ ಹಂಚತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸೀರೆ ಹಂಚಿಸ್ಬಿಟ್ಟು ಹಂಚು ಅಂತ ಹೇಳ್ಬಿಟ್ಟು ಎಲ್ಲ ಉಂಡೆ ನಮ್ಮ ಹಾಕ್ಬಿಟ್ಟು ಒಂದೇ ಕಿತ ಒಂದು ನರ ಪಿಳ್ಳೆ ನನ್ನ ಪರ ಓಟ್ ಹಾಕ್ಲಿಲ್ಲ. ದರಿದ್ರು ನನ್ನ ಮಗನೆ. ಕೊಡತ್ತೆ ಅಂತ ಅವ್ನ ತಾಗ 50,000 ರೂಪಾಯಿ ಸಾಲ ಮಾಡಿಸ್ಬಿಟ್ಟಲ್ಲ ನೀನು. ಅವ್ನ ತಾಗ ಮಾಡಿಸ್ಬಿಟ್ಟು ಸೀರೆ ಕೊಡಿಸ್ಬಿಟ್ಟಲ್ಲ ನೀನು. ಒಂದು ನಾಯಿ ಮರಿ ಓಟ್ ಹಾಕ್ಲಿಲ್ವಲ್ಲ ನನಗೆ. ಇವನ್ಗೆ ಇನ್ನೇನ್ ಬೇಕು ಹೇಳು? ಹೊಸದಾಗ ಮದುವೆ ಮಾಡ್ಕೊಂಡಲ್ಲ ಎಂಡ್ರು, ಅವಳ ಮೂತಿಗೆ ಬಿದ್ಬಿಟ್ಟವನಿ. ಅವಳಿಂದ ತಿರ್ಗೋದು, ಅವಳ ಹತ್ರ ಕಿಸ್ಕೊಂಡು ಮಾತಾಡೋದು, ಇದೇನೇ ಆಯ್ತು ಇವ್ನಿಗೆ, ಇದೇನೇ ಬೇಕಿರೋದು ಇವ್ನಿಗೆ, ಬೇರೆ ಇನ್ನೇನು ಬೇಕಾಗಿಲ್ಲ ಇವ್ನಿಗೆ. ಎಂಡ್ರು ಅನ್ನೋದು ಮರ್ತೋಗವನಿ, ಅತ್ತೆ ಅನ್ನೋದು ಮರ್ತೋಗವನಿ. ನಾವು ಬೀದಿಗೆ ಬಿದ್ದಿದ್ದೀವಿ, ಬ್ಯಾಂಕ್ ಅವ್ರ ಬಂದು ಮನೆ ಖಾಲಿ ಮಾಡಿಸ್ರು ಅನ್ನೋದು ಮರ್ತೋಗ್ಬಿಟ್ಟವನಿ, ಎಲ್ಲ ಮರ್ತೋಗ್ಬಿಟ್ಟವನಿ. ನೋಡು ಏನ್ ಅನ್ಕೊಬಿಟ್ಟಿದ್ಯಾ? ಮೊದಲನೇ ಹೆಂಡತಿ ಬದುಕಿದ್ದಾಗ ಇನ್ನೊಂದು ಮದುವೆ ಆಗಂಗಿಲ್ಲ. ನೀನು ಮದುವೆ ಆಗಿದ್ಯಾ ನನಗೆ ಗೊತ್ತೇ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೆಂಗ್ ಹಾಕೊಂಡು ನೀನು ರುಬ್ತಾರ ಗೊತ್ತಾ? ಅಯ್ಯೋ ಇವಾಗ ನಾನೇನ್ ಮಾಡಿದೆ? ನೀವು ತಾನೇ ಎಲ್ಲ ಮದುವೆ ಮಾಡ್ಕೊಂತ ಮಾಡ್ಸಿದ್, ಇವಾಗ ನನ್ನ ಮೇಲೆ ಕೂಬೆ ಕೂರಿಸ್ತಾ ಇದ್ದೀರಾ? ಅತ್ತೆ ಅರ್ಥ ಮಾಡ್ಕೊಳ್ಳಿ ಅತ್ತೆ. ಅಲ್ಲ ಆಯಪ್ಪ ಸಾಯ್ತಾನೋ ಬದುಕ್ತಾನೋ ಅಂತ ಒದ್ದಾಡ್ತಾವನಿ. ಇಲ್ಲಿ ನೀವು ನನ್ನ ಫೋನು ಚಾರ್ಜರ್ ತಗೊಂಡೋಗಿಲ್ಲ, ನಾನೇನು ಮಾಡಲಿ? ಚಾರ್ಜಿಂಗ್ ಇಲ್ಲ, ಸ್ವಿಚ್ ಆಫ್ ಆಗೋಗ್ಬಿಟ್ಟೈತೆ. ನಾನು ತಾನೇ ಏನು ಮಾಡಲಿ ಹೇಳಿ? ಸ್ವಿಚ್ ಆಫ್ ಆಗಿರೋ ಫೋನ್ ಇಟ್ಕೊಂಡು ನಾನು ಆಟ ಆಡೋಕ್ಕಾಯ್ತದ? ಸ್ವಿಚ್ ಆಫ್ ಫೋನೇ ಸ್ವಿಚ್ ಆಫ್. ನಿಮ್ಗೆ ಹೆಂಗೆ ಫೋನ್ ಹಾಕ್ಲಿ, ಇಲ್ಲಿ ಏನು ನಡೀತಾ ಇತ್ತು ಅಂತ ನನಗೇನು ಗೊತ್ತಾಗಬೇಕು? ನನಗೇನ ಎಲ್ಲ ಗೊತ್ತಾಗಂಗಿದ್ದಿದ್ರೆ ಬಂದ್ಬಿಟ್ಟು ನಿಮ್ಗೆ ಏನೋ ಒಂದು ನೋಡ್ತಾ ಇದ್ದೆ. ನೋಡಿ ಈ ದೇವಸ್ಥಾನದಾಗ ಏನು ಮನೆ ಕತ್ತೀರಾ? ಮೊದ್ಲಿದ್ವಲ್ಲ ಮನೆ, ಅಲ್ಲಿಗೆ ನೀವು ಹೋಗೋಣ ಬರ್ರಿ. 1-2 ದಿನ ನಾನು ಫ್ರೆಂಡ್ನ ಕೇಳ್ತೀನಿ ಹಿಂಗೆ ಇರ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಇರುವಂತ ತಂದೆ ಅಂತ ಬಾಡಿಗೆ ಕಟ್ಕೊಂಡು ಇದ್ರಾಯ್ತು. ಬರ್ರಿ ಯಾವ್ದನೋ ಒಂದು ಬಾಡಿಗೆ ಮನೆ ಮಾಡ್ಬಿಟ್ಟು ಅಲ್ಲಿ ಇರಿವ್ರಂತೆ. ದೇವಸ್ಥಾನದಾಗ ಇದ್ದೀರಲ್ಲತ್ತೆ ನೀವು, ಬನ್ನಿ ನೋಡೋಣ ಬಾಡಿಗೆ ಮನೆಯ. ಇಡ್ರಿಸ್ಬಿಡ್ತಾರೆ ನಿಂಗೆ ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಬಾಡಿಗೆ ಮನೆಯ ಹೋಗೋಗಿ ಇಡ್ರು ಸಿಗ್ತಾರೆ ನಿನ್ಗೆ. ಯಾವ ಮನೆ ಐತಿ ಅಂತ ನಾವು ಮೊದ್ಲಿದಿನ ಮನೆನ ಯಾವನೋ ಮೂದೇವಿ ಎತ್ಕೊಬಿಟ್ಟವನೆ ಅಂತ ಅನ್ನಿಸ್ತದೆ. ನಮ್ಗೀಗ ಮನೆಯಲ್ಲಿ ಸಿಗ್ತದೆ, ಮನೆಗೆಲ್ಲ ಕಾಸು ಬೇಕಲ್ಲ. ನಮ್ಮ ಮಾವ ಖರ್ಚಿಗೆ ಕಳೆಯಳಿ ಅಂದ್ರೆ ಓಡಾಡ್ತಿರ್ತಿರಲ್ಲ, ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಹೊಸಿ ದುಡ್ಡು ಕೊಟ್ಟೈತಿ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವು ಕುಂತ್ಕೊಂಡಿರಿ. ಹೋಗ್ಬಿಟ್ಟು ಊರಾಗೆ ಯಾವ್ದನ್ನ ಮನೆ ಕಾಲಿಗಿರಿ ಐತಾ ಅಂತ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ತಿರುಗಿ ನನ್ನ ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬಂದಾಗೂ ಮನೆ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ನೀನು ಒಂದು ಚೆನ್ನಾಗಿರೋ ಮನೆ ನೀನು ನೋಡ್ಕೊಂಡ್ಬಿಟ್ಟು ಬರ್ತೀನಿ ಕಣತ್ತೆ. ಊರಾಗ ಅಷ್ಟೊಂದು ಮನೆ ಅವೆ, ಒಂದು ಮನೆನಾದ್ರೂ ಸಿಗಕ್ಕಿಲ್ವ? ಯಾವ್ದನ್ನ ಸುಮಾರಾಗಿರೋ ಮನೆ ಹೋಗ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತಿದ್ರೆ ವಿಷಯ ಮೊದಲೇ ನೀವು ಬಂದ್ಬಿಡ್ತಾ ಇದ್ದೆ, ಗೊತ್ತಿರ್ಲಿಲ್ವಲ್ಲತ್ತೆ. ಇರಿ ಬಂದೆ. ನಮಗೋಸ್ಕರ ಮನೆ ನೋಡ್ತಿದ್ಯೋ, ಬಿಲಾಲಿಗೋಸ್ಕರ ಮನೆ ನೋಡ್ತಾ ಇದೆಯೋ? ನಾನು ನಿಮ್ಗೋಸ್ಕರನೇ ನೋಡ್ತಿರೋದು, ಅವಳಿಗೋಸ್ಕರ ನಾನು ಯಾಕೆ ನೋಡ್ಲಿ? ಸರಿನಾ? ಇರು ಹೋಗ್ಬಿಟ್ಟು ಮನೆ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಯಪ್ಪ ಇವ್ರ ಹತ್ರ ಸಗ್ಲಾಕಳಕ್ಕಾಗಕ್ಕಿಲ್ಲ. ಇವ್ರೇನಾದ್ರೂ ನಾನು 2ನೇ ಮದುವೆ ಆಗಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಇವಳು ನನ್ನ ತಿಥಿ ಹಾಕೋಗ್ಬಿಡ್ತದೆ. ಯಪ್ಪ ಫಸ್ಟ್ ಯಾವ್ದನ್ನ ಮನೆ ನೋಡ್ಕೊಂಡ್ಬಿಟ್ಟು ಬರೋಣ ಹೋಗಿ. ಆ ಮನೆಗನ ಇಕ್ಕುದ್ರಾಯ್ತು ಇವ್ರನ್ನ. ನಾನು ಹೇಳಿಲ್ವ ಈ ಬಡ್ಡಿ ನನ್ನ ಮಗ ಬಂದೇ ಬರ್ತಾನೆ ಅಂತ? ಇವನ್ ಜುಟ್ಟು ನಮ್ಮ ಕೈಯಾಗೈತೆ, ಬಂದೇ ಬರ್ತಾನೆ. ಸುಮ್ಕಿರು ನೀನು, ಏನಾರ ಮಾಡಿ ಏನಾರ ಬಿಡು ಹುಡಿಕೊಂಡು ಬಂದೇ ಬರ್ತಾನೆ. ನೀನು ಏನು ಯೋಚನೆ ಮಾಡಬೇಡ ಸರಿನೇ? ಹೆಂಗೋ ಆಯ್ತದೆ. ಸರಿ ಹುಡಿಕ ಬರ್ತೀನಿ ಅಂತ ಹೋಗೋಣಲ್ಲ, ಬಾ ಕುಂತ್ಕೊಳ್ಳೋಣ ಹೊಸಿ ಹೊತ್ತು.